ಮಗು ಮುನ್ಮುನ್ ಒಬ್ಳೆ ಏನ್ ಮಾಡ್ತಿದ್ಯಾ? ಅಪ್ಪ ಅಮ್ಮ ಇಲ್ವಾ? ಅಕ್ಕ ಅಪ್ಪ ಅಮ್ಮ ಸ್ವಲ್ಪ ದಿನ ಎಲ್ಲೋ ಆಚೆ ಹೋಗಿದ್ದಾರೆ. ನನ್ಗೆ ಹಶ್ವಾಗ್ತಿದೆ, ನನ್ಗೆ ಆಹಾರ ತಗೊಂಬಂದ್ ಕೊಡ್ತೀಯಾ? ಆದ್ರೆ ಅಮ್ಮ ಬೋರಿ ಅಕ್ಕ ಹತ್ರ ನನ್ನ ನೋಡ್ಕೋ ಅಂತ ಹೇಳಿದ್ರು, ಆದ್ರೆ ಎಲ್ಲೋದ್ಲೋ ಗೊತ್ತಿಲ್ಲ. ಏನ್ ಪರವಾಗಿಲ್ಲ ಮಗು, ನಾನ್ ನಿನ್ಗೆ ಆಹಾರ ತಂದ್ ಕೊಡ್ತೇನೆ. ಮತ್ತೆ ಬೋನಿ ಪಕ್ಷಿ ಮುನ್ಮುನ್ ಪಕ್ಷಿಗೆ ಆಹಾರ ತಿನ್ಸುತ್ತೆ. ಮತ್ತೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದು ಮಾತ್ರ ಅಲ್ಲ, ದಿನ ಪೂರ್ತಿ ಅಲ್ಲೇ ಇರುತ್ತೆ. ಒಂದಿನ ಬೋರಿ ಮತ್ತು ಬೋನಿ ಪಕ್ಷಿಗೆ ಜಗಳ ಆಗುತ್ತೆ. ಅದಕ್ಕೆ ಬೋರಿ ಪಕ್ಷಿ ಕೋಪದಿಂದ ಬೋನಿ ಪಕ್ಷಿನ ಮನೆಯಿಂದ ಆಚೆ ತಳ್ಬಿಡುತ್ತೆ ಮತ್ತು ಹೀಗನ್ನುತ್ತೆ, ಬೋನಿ ಚಿಡಿಯ ನನ್ ಮನೆಯಿಂದ ಆಚೆ ಹೋಗು. ಮನೇಲಿ ಕುತ್ಕೊಂಡು ತಿನ್ನೋದೊಂದೇ ನಿನ್ ಕೆಲ್ಸ ಆಗಿದೆ. ನೀನು ಕೆಲಸದ ಕಳ್ಳಿ ಆಗಿದ್ಯಾ. ಮತ್ತೆ ಜ್ಞಾಪಕ ಇಟ್ಕೋ, ನಿನ್ನ ಯಾರು ಮನೆಯಲ್ಲಿ ಸೇರ್ಸೋದಿಲ್ಲ. ನೀನು ಕಷ್ಟ ಪಡ್ಲೇಬೇಕು. ಅಕ್ಕ ಹಂಗ್ ಮಾಡ್ಬೇಡ ಅಕ್ಕ, ನಾನ್ ಎಲ್ಗ್ ಹೋಗ್ತೀನಿ? ನನ್ಗದೆಲ್ಲ ಬೇಕಾಗಿಲ್ಲ, ನೀನ್ ನನ್ ಮನೇಲಿ ಇರ್ಬಾರ್ದು ಅಷ್ಟೇ. ಬೋನಿ ಪಕ್ಷಿ ಅಳ್ತಾ ಅಲ್ಲಿಂದ ಹೋಗ್ಬಿಡುತ್ತೆ. ಬೋರಿ ಪಕ್ಷಿ ಹೇಗೆ ಯೋಚನೆ ಮಾಡುತ್ತೆ, ಈಗ ಅದಕ್ಕೆ ಬುದ್ಧಿ ಬರುತ್ತೆ. ನನ್ ಮನೇಲೆ ಕುತ್ಕೊಂಡ್ ತಿಂತಾಳ ಇವಳು. ಈಗ ಕಷ್ಟಪಟ್ಟು ಹುಡುಕಿ ತಿಂದ್ರೆ ಗೊತ್ತಾಗುತ್ತೆ. ಬೋನಿ ಪಕ್ಷಿ ಕಾಡೆಲ್ಲ ತಿರುಗಾಡ್ತಾ ಇರುತ್ತೆ. ಅಲ್ಲಿ ಇಲ್ಲೂ ಸಿಕ್ಕೋ ಹಣ್ಣುಗಳನ್ನ ತಿಂದು ಅದು ಹೊಟ್ಟೆ ತುಂಬಿಸ್ಕೊತಾ ಇತ್ತು. ಅದೊಂದು ಗಿಡದ ನೆರಳಲ್ಲಿ ಕುತ್ಕೊಂಡಿತ್ತು. ಆಗ ಗಿಣಿರಾಜ ಆ ಕಡೆ ಹೋಗ್ತಾನೆ. ಆಗ ಗಿಣಿರಾಜ ಅಲ್ಲಿಗೆ ಬರ್ತಾನೆ. ಅರೆ ಬೋನಿ ಹಕ್ಕಿ, ಏನಾಯ್ತು ನಿಂಗೆ? ಇಲ್ಲಿ ಯಾಕೆ ಕೂತ್ಕೊಂಡಿದ್ಯಾ? ಏನಿಲ್ಲ ಗಿಣಿರಾಜ, ನಾನು ನಮ್ಮಕ್ಕ ಜಗಳ ಮಾಡ್ಕೊಂಡ್ವಿ. ಅದಕ್ಕೆ ನಮ್ಮಕ್ಕ ನನ್ನ ಮನೆಯಿಂದ ಆಚೆ ತಳ್ಬಿಟ್ಲು. ಅರೆ ನಿನ್ನಂತ ಒಳ್ಳೆ ಹಕ್ಕಿಗೆ ಅವಳು ಮನೆಯಿಂದ ಹೊರಗಡೆ ಹಾಕಿದ್ಲಾ? ಹಾಗೆ ಹೇಗೆ ಮಾಡಕ್ ಸಾಧ್ಯ? ನೀನ್ ನನ್ನೊಟ್ಟಿಗೆ ಬಾ, ನನ್ನ ಅರಮನೆಯಲ್ಲಿ ಇರು ನೀನು. ಮತ್ತೆ ನೀನು ಎಲ್ಲ ಕೆಲಸ ಮಾಡ್ತೀಯಾ, ಹಾಗೆ ಜಾಣೇನೂ ಇದೆಯಾ. ಹೌದು ಮಹಾರಾಜ, ನಿಮಗೆ ತುಂಬಾ ತುಂಬಾ ಧನ್ಯವಾದ. ಬೋನಿ ಪಕ್ಷಿ ಗಿಣಿರಾಜ ಜೊತೆ ಹೋಗುತ್ತೆ.